ನಮ್ಮ ದೇಶದ ರಾಷ್ಟ್ರಪತಿ ಸಿಗ್ನೇಚರ್ ಮಾಡಿದರೆ ಸಾಕು, ಒಂದು ಕಾನೂನು ಬದುಕುತ್ತೆ. ಒಂದು ಸಿಗ್ನೇಚರ್ ಇಲ್ಲ ಅಂದರೆ ಕಾನೂನು ನಿಲ್ಲುತ್ತೆ. ಅಯ್ಯೋ, ಅಷ್ಟೊಂದು ಪವರ್ ಇದೆಯಾ ರಾಷ್ಟ್ರಪತಿಗೆ? ಹೌದು, ಇವತ್ತು ಸಂಪೂರ್ಣ ಸತ್ಯ ಹೇಳ್ತೀನಿ, ಈ ವಿಡಿಯೋ ಕೊನೆ ತನಕ ನೋಡಿ. ರಾಷ್ಟ್ರಪತಿ ಯಾರು? ಭಾರತದ ರಾಷ್ಟ್ರಪತಿ ಅಂದರೆ ದೇಶದ ಪ್ರಥಮ ನಾಗರಿಕರು. ಪ್ರಸ್ತುತ ರಾಷ್ಟ್ರಪತಿ ನಿಮಗೆ ಗೊತ್ತಿರೋ ಹಾಗೆ ದ್ರೌಪದಿ ಮುರ್ಮು. ಸಂವಿಧಾನದ ಆರ್ಟಿಕಲ್ 52ರಿಂದ ರಾಷ್ಟ್ರಪತಿ ಸ್ಥಾನ ಪ್ರಾರಂಭವಾಗುತ್ತೆ. ಆದರೆ ಪ್ರಶ್ನೆ ಏನು ಗೊತ್ತಾ, ಅವರು ರಿಯಲ್ ಪವರ್ ಬಳಸ್ತಾರಾ ಅಥವಾ ಸಿಂಪಲ್ ಫಾರ್ಮಾಲಿಟಿ ಅಷ್ಟೇನಾ? ಮೊದಲಿಗೆ ಎಕ್ಸಿಕ್ಯೂಟಿವ್ ಪವರ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ದೇಶದ ಪ್ರಧಾನ ಮಂತ್ರಿಯನ್ನು ನೇಮಕ ಮಾಡೋದು ಯಾರು? ರಾಷ್ಟ್ರಪತಿ. ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಸಿಗುತ್ತೋ ಆ ಪಕ್ಷದ ನಾಯಕನನ್ನು ರಾಷ್ಟ್ರಪತಿ PM ಆಗಿ ನೇಮಕ ಮಾಡ್ತಾರೆ. ಮತ್ತು ಮಂತ್ರಿಮಂಡಲ ನೇಮಕ, ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕ, ಹಾಗೆಯೇ ಸೇನೆಯ ಸುಪ್ರೀಂ ಕಮಾಂಡರ್. ಹೌದು, ಸೇನೆಯ ಅತಿ ದೊಡ್ಡ ಹುದ್ದೆ ರಾಷ್ಟ್ರಪತಿಗೆ ಸೇರಿದೆ. ಶಾಸನಾತ್ಮಕ ಅಧಿಕಾರಗಳು, ಲೆಜಿಸ್ಲೇಟಿವ್ ಪವರ್ಸ್. ಸಂಸತ್ತು ಕರೆಯೋದ್ಯಾರು? ಲೋಕಸಭೆ ವಿಸರ್ಜನೆ ಮಾಡೋದ್ಯಾರು? ರಾಷ್ಟ್ರಪತಿಗಳು. ಸಂಸತ್ತಿನಲ್ಲಿ ಪಾಸ್ ಆದ ಮಸೂದೆ ರಾಷ್ಟ್ರಪತಿ ಸೈನ್ ಮಾಡಿದರೆ ಮಾತ್ರ ಕಾನೂನು ಆಗುತ್ತೆ. ಅವರು ಮಸೂದೆಯನ್ನು ಒಪ್ಪಬಹುದು, ಹಿಂತಿರುಗಿಸಬಹುದು, ಹಿಡಿದುಕೊಂಡಿರಬಹುದು. ಪಾಕೆಟ್ ವೀಟೋ ಅಂತ ಕರಿತೀವಿ, ಅಂದರೆ ಸೈನ್ ಮಾಡದೆ ಹೋಲ್ಡ್ ಮಾಡಬಹುದು. ಹಣಕಾಸು ಅಧಿಕಾರಗಳು. ಬಜೆಟ್ ಮಂಡನೆಗೆ ರಾಷ್ಟ್ರಪತಿಯ ಅನುಮತಿ ಬೇಕು. ಹಣಕಾಸು ಮಸೂದೆ ಅವರ ಶಿಫಾರಸ್ಸಿನಿಂದಲೇ ಬರುತ್ತೆ. ಹಣಕಾಸು ಆಯೋಗ ನೇಮಕ ಮಾಡೋದು ಕೂಡ ಅವರ ಕೆಲಸ. ನ್ಯಾಯಾಂಗ ಅಧಿಕಾರಗಳು. ಇದು ತುಂಬ ಪವರ್ಫುಲ್ ಭಾಗ. ರಾಷ್ಟ್ರಪತಿ ತಮ್ಮ ವಿಟೋ ಪವರ್ಸ್ಗಳನ್ನು ಬಳಸಿ ಅಪರಾಧಿ ಶಿಕ್ಷೆಯನ್ನು ತೆಗೆದುಹಾಕ್ಬೋದು, ಅಪರಾಧಿ ಶಿಕ್ಷೆಯನ್ನು ಕಡಿಮೆ ಮಾಡ್ಬೋದು, ಅಪರಾಧಿಯನ್ನು ಮರಣದಂಡನೆಯಿಂದ ಕೂಡ ಬಚಾವ್ ಮಾಡ್ಬೋದು. ಅಂದರೆ ಒಂದು ವ್ಯಕ್ತಿಯ ಜೀವ ಉಳಿಸುವ ಅಧಿಕಾರವೂ ರಾಷ್ಟ್ರಪತಿಯ ಬಳಿ ಇದೆ. ತುರ್ತು ಪರಿಸ್ಥಿತಿ ಅಧಿಕಾರಗಳು. ಇದು ದೊಡ್ಡ ಅಧಿಕಾರ ಅಂತಲೇ ಹೇಳ್ಬೋದು. ಸಂವಿಧಾನದ ಆರ್ಟಿಕಲ್ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ. ಆರ್ಟಿಕಲ್ 356 ರಾಜ್ಯ ತುರ್ತು ಪರಿಸ್ಥಿತಿ, ಸ್ಟೇಟ್ ಎಮರ್ಜೆನ್ಸಿ. ಆರ್ಟಿಕಲ್ 360 ಹಣಕಾಸು ತುರ್ತು ಪರಿಸ್ಥಿತಿ, ಫಿನಾನ್ಷಿಯಲ್ ಎಮರ್ಜೆನ್ಸಿ. ಒಮ್ಮೆ ತುರ್ತು ಪರಿಸ್ಥಿತಿ ಘೋಷಿಸಿದರೆ ದೇಶದ ಸಂಪೂರ್ಣ ಆಡಳಿತ ಬದಲಾಗಬಹುದು. ಆದರೆ ಸತ್ಯ ಏನು ಗೊತ್ತಾ, ರಾಷ್ಟ್ರಪತಿ ಎಲ್ಲ ಅಧಿಕಾರಗಳನ್ನು ಸ್ವತಃ ಬಳಸಲ್ಲ. ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡ್ತಾರೆ. ಅಂದರೆ ರಾಷ್ಟ್ರಪತಿ ಸಂವಿಧಾನದ ರಕ್ಷಕ ಅಂತ ಹೇಳ್ಬೋದು, ಪ್ರಧಾನಮಂತ್ರಿ ಆಡಳಿತದ ಮುಖ್ಯಸ್ಥ ಅಂತ ಹೇಳ್ಬೋದು. ಈಗ ಹೇಳಿ, ರಾಷ್ಟ್ರಪತಿ ಹುದ್ದೆ ಸಿಂಪಲ್ ಫಾರ್ಮಾಲಿಟಿ ಅಂತ ಹೇಳ್ಬೋದಾ ಅಥವಾ ದೇಶದ ಅತಿ ದೊಡ್ಡ ಸಂವಿಧಾನದ ಶಕ್ತಿ ಅಂತ ಹೇಳ್ಬೋದಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಕಾನೂನು ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಹಕ್ಕುಗಳು. ನಮಸ್ಕಾರ.